ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಮತ್ತೆ ಹೊಸ ವರ್ಷ ಹೇಗ್ ನಡೀತಾ ಇದೆ? ಅಂಡ್ ಐ ವಿಶ್ ಎವ್ರಿ ಒನ್ ಅ ವೆರಿ ಹ್ಯಾಪಿ ಅಂಡ್ ಅ ಪ್ರಾಸ್ಪರಸ್ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ತುಂಬಾ ಲೇಟ್ ಆಯ್ತು ಅಲ್ವಾ? ಅವಾಗ್ಲೇ ಮೊದಲನೇ ತಿಂಗಳದ ಅರ್ಧ ಭಾಗ ಕಳೆದೋಯ್ತು. ವೆಲ್, ಸೊ ಬ್ರೇಕ್ ತಗೊಂಡಿದ್ದೆ ನಾನು. ಸೊ ಮತ್ತೆ ನಿಮ್ಮ ಕತೆ ಏನು? ಹೇಗ್ ನಡೀತಿದೆ? ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತಿನ ಕತೆಗೆ ಬರೋಣ. ಒಂದಿನ ಒಬ್ಬ ಮನುಷ್ಯ ಹಾಗೆ ದಾರಿಯಲ್ಲಿ ವಾಕ್ ಮಾಡ್ತಾ ಹೊರಟಿದ್ದಂತೆ. ಸೊ ಅವನಿಗೆ ದಾರಿಯಲ್ಲಿ ಒಂದು ದೊಡ್ಡ ಹೆಮ್ಮರ ಕಾಣ್ತು. ಒಳ್ಳೆ ದೊಡ್ಡದಾಗಿ ಒಂದು ಮರ ಇತ್ತು. ಆ ಮರದ ಪಕ್ಕದಲ್ಲೇನೆ ಒಂದು ಚಿಕ್ಕ ಸಸಿ ಇತ್ತು. ಆ ಸಸಿ ಗಾಳಿ ಜೋರಿತ್ತು, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಆ ಗಾಳಿಗೆ ಆ ಸಸಿ ಏಳ್ತಾ ಬೀಳ್ತಾ ಕಷ್ಟ ಪಡ್ತಾ ಇದೆ. ಅದು ಕಷ್ಟ ಪಡ್ತಿರೋದು ನೋಡಕ್ ಆಗ್ತಿಲ್ಲ ಆ ಮನುಷ್ಯನ್ಗೆ. ನೋಡ್ದ, ಇಷ್ಟು ಸಣ್ಣ ಸಸಿ ಇದೆ, ಸರಿ ಇದಕ್ಕೆ ಏನಾದ್ರೂ ಒಂದ್ ಸಹಾಯ ಮಾಡ್ಬೇಕಲ್ಲ ಅಂತ ಅವ್ನ ಏನ್ ಅನ್ಕೊಂಡ, ಅದಕ್ಕೆ ಒಂದು ಸಪೋರ್ಟ್ ಕೊಡೋಣ ಅಂತ ಅನ್ಕೊಂಡ. ಆವಾಗ ಒಂದು ಕೋಲ್ ತಗೊಂಡ, ಒಂದು ಕಟ್ಟಿಗೆ, ಒಂದು ಕೋಲ್ ತಗೊಂಡ್ ಹೋಗಿ ಆ ಸಸಿಗೆ ಇಟ್ಬಿಟ್ಟು ಸಪೋರ್ಟ್ ಕೊಡಕ್ಕೆ ಅಂತ ಆ ಸಸಿ ಪಕ್ಕದಲ್ಲಿ ಒಂದ್ ಆ ಕೋಲನ್ನ ಊರಕ್ ಹೋದ. ಅವಾಗ ಆ ಸಸಿ ಹೇಳ್ತಂತೆ, ಅಯ್ಯೋ ಬೇಡ ಗುರುವೆ, ಸಪೋರ್ಟ್ ಎಲ್ಲ ಬೇಡ ನನ್ಗೆ, ದಯವಿಟ್ಟು ಈ ಕೋಲೆಲ್ಲ ಇಟ್ಟು ನನ್ಗೆ ಒಂದು ಆಶ್ರಯ ಕೊಡ್ಬೇಕು ಅಂತ ಅನ್ಕೋಬೇಡಿ. ಡಿಪೆಂಡ್ ಆಗೋದು, ಆಶ್ರಯ ತಗೊಳ್ಳೋದು, ಆ ಅವಲಂಬನೆ ಏನೇ ಇದ್ರು ಅದೆಲ್ಲ ನೀವು ಮನುಷ್ಯರಿಗೆ ಮಾತ್ರ, ಹೊರತಾಗಿ ನಮ್ಗಳಿಗಲ್ಲ. ನಮ್ಮ ಬದುಕೆ ಬೇರೆ. ನೋಡಿ, ನಾನ್ ನಿಮ್ಗೆ ಇವಾಗ ಪುಟ್ಟ ಸಸಿಯಾಗಿ ಕಾಣಿಸ್ಬಹುದು, ಆದ್ರೆ ನಮ್ಮ ಬದುಕಿನ ರೀತಿಯೇ ಬೇರೆ. ಹೇಗೆ ಅಂದ್ರೆ, ಈಗ ನಾನ್ ಕಷ್ಟ ಪಡ್ತಿದ್ದೀನಲ್ವಾ, ಏಳ್ತಾ ಬೀಳ್ತಾ ಈ ಗಾಳಿಗೆ, ಈ ಸಮಯ ನನ್ನನ್ನ ನಾನು ಗಟ್ಟಿಗೊಳಿಸೋ ಸಮಯ. ಹಾಗೆ ಆ ಗಾಳಿ ಮಳೆಗೆ ನನ್ನ ಬೇರುಗಳು ಹರಿಬೇಕು. ಹಾಗೇನೆ ನನ್ನ ರೆಂಬೆ, ಕೊಂಬೆ, ಟೊಂಗೆ ಎಲ್ಲವೂ ಬಾಗಬೇಕು, ಬೀರ್ಬೇಕು, ಮುರಿಬೇಕು ಗಾಳಿಗೆ, ಬಿಸಿಲಿಗೆ. ಹಾಗೆ ಈ ಚಳಿ ಗಾಳಿ ಬಂದಾಗ ನನ್ನ ಎಲೆಗಳೆಲ್ಲ ಬಾಡಿ ಒಣಗಿ ಉದುರ್ಬೇಕು. ಇದು ನಮ್ಮ ಬದುಕಿನ ರೀತಿ. ಇದೆಲ್ಲ ನಾವು ಎದುರಿಸ್ಕೊಂಡು ಇದನ್ನೆಲ್ಲ ಅನುಭವಿಸಿದಾಗ ನಮ್ಮ ಬೇರುಗಳನ್ನ ನಾವು ಕೆಳಗೆ ನಿಧಾನಕ್ಕೆ ಬಿಡ್ತೀವಿ. ಬೇರುಗಳನ್ನ ಚೆನ್ನಾಗಿ ಹರಡ್ತೀವಿ. ಹರಡ್ಬಿಟ್ಟು ಎತ್ತರಕ್ಕೆ ಬೆಳಿತಾ ಹೋಗ್ತೀವಿ. ಹಾಗೆ ನಮ್ಮನ್ನ ನಾವು ಭದ್ರಗೊಳಿಸ್ಕೋತೀವಿ. ಅದೇ ನಮ್ಮ ಬದುಕಿನ ರೀತಿ. ಈ ತರ ಎಲ್ಲಾನು ಪ್ರತಿ ವರ್ಷನೂ ಏನೇನ್ ಸೀಸನ್ ಬರತ್ತೆ, ಹಾಗೆ ಪೀರಿಯಾಡಿಕಲಿ ಏನೇನ್ ಬರತ್ತೆ ಎಲ್ಲವನ್ನು ಎದುರಿಸ್ಕೊಂಡು ನಾವು ಗಟ್ಟಿಯಾಗಿ ನಿಲ್ತೀವಿ. ಹಾಗೆ ಮುಂದೆ ಒಂದು ದಿನ ನಾನು ಹೆಮ್ಮರವಾಗಿ ನಿಲ್ತೀನಿ ಇಲ್ಲಿ, ನೀವ್ ಆವತ್ ನೋಡಿ ನನ್ನ ಅಂತ ಆ ಮನುಷ್ಯನ್ಗೆ ಹೇಳ್ತಂತೆ ಆ ಸಸಿ. ಆ ಮನುಷ್ಯನ್ಗೆ ಒಟ್ಟೊಟ್ಟಿಗೆ ಖುಷಿನೂ ಆಯ್ತು, ಆಶ್ಚರ್ಯನೂ ಆಯ್ತು. ಹಾಗೆ ಅವನ್ಗೊಂದು ರಿಯಲೈಸೇಷನ್ ಕೂಡ ಆಯ್ತು. ಇದು ಒಂದು ಪುಟ್ಟ ಇನ್ಸಿಡೆಂಟ್ ಅವ್ರ ಘಟನೆ. ಇದರಿಂದ ನಾವೇನ್ ಕಲಿಬಹುದು ಅಂದ್ರೆ, ಈ ವ್ಯಕ್ತಿತ್ವ ಅಂತ ಏನ್ ಹೇಳ್ತೀವಿ, ಪರ್ಸನಾಲಿಟಿ, ಎಲ್ಲರದು ಒಂದು ಯುನೀಕ್ ಆಗಿ ಒಂದು ಇಂಡಿವಿಜುವಲ್ ಪರ್ಸನಾಲಿಟಿ ಇರುತ್ತೆ, ಒಂದು ವ್ಯಕ್ತಿತ್ವ ಅಂತ ಇರುತ್ತೆ. ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರಬಹುದು, ಸೆಲ್ಫ್ ಗ್ರೋತ್ ಇರಬಹುದು. ಅದು ಎಲ್ಲದರ ಕಡೆಗೆ ನಾವು ಸ್ವಲ್ಪ ಗಮನ ಹರಿಸ್ಕೊಂಡು ನಮ್ಮ ಸೆಲ್ಫ್ ವರ್ಕ್ ಅಂಡ್ ನಮ್ಮ ಸೆಲ್ಫ್ ರಿಫ್ಲೆಕ್ಷನ್, ನಮ್ಮ ಯೋಚನೆ ಶಕ್ತಿ, ವಿವೇಚನೆ, ನಮ್ಮ ಬುದ್ಧಿಶಕ್ತಿ ಏನಿರತ್ತೆ ಎಲ್ಲವನ್ನು ಹೇಗೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ಪ್ರತಿದಿನ ಏನಾದ್ರೂ ಒಂದು ಕೆಟ್ಟದಾಗತ್ತೆ, ಒಳ್ಳೇದಾಗತ್ತೆ, ಎಲ್ಲವೂ ಇರುತ್ತೆ ಅಲ್ವಾ ಜೀವನದಲ್ಲಿ. ಎಲ್ಲಾರ ಜೀವನದಲ್ಲಿ ಎಲ್ಲವೂ ಇರುತ್ತೆ. ಒಬ್ಬೊಬ್ರ ಜೀವನದಲ್ಲಿ ಒಂದೊಂದ್ ತರ ಇರುತ್ತೆ ಅಷ್ಟೇ. ವೆರೈಟೀಸ್ ಇರುತ್ತೆ. ಬೇರೆ 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 ತರದ ಕಷ್ಟಗಳಿರ್ಬೋದು, ಚಾಲೆಂಜಸ್ ಇರಬಹುದು. ಒಂದೊಂದ್ ದಿನ ಫುಲ್ ಡೇ ಎಲ್ಲ ಆರಾಮಾಗಿ ಕೇಕ್ ವಾಕ್ ತರ ಇರುತ್ತೆ. ಅಂಡ್ ಕೆಲವು ದಿನಗಳು ಕಂಪ್ಲೀಟ್ಲಿ ಟೋಟಲಿ ಚಾಲೆಂಜಿಂಗ್ ಸಿಚುವೇಶನ್ಸ್ ಇಂದ ತುಂಬಿರುತ್ತೆ. ಹಾಗೆ ಡೇ ಟು ಡೇ ಬೇಸಿಸ್ ಮೇಲೆ ಡೈಲಿ ರೂಟೀನ್ ಆಗಿ ಏನೋ ಒಂದು ಚಾಲೆಂಜಸ್ ಇದ್ದೇ ಇರುತ್ತೆ, ಸಮ್ ಆರ್ ದಿ ಅದರ್. ಅದನ್ನೆಲ್ಲ ಆ ಸಸಿ ತರಾನೇ ನಾವು ನಮ್ಮ ಶಕ್ತಿ ಮೇಲೆ ನಮ್ಮ ಶಕ್ತಿಯನ್ನ ಇಟ್ಕೊಂಡು ಚಾಲೆಂಜಸ್ ನ ಎದುರಿಸ್ಕೊಂಡು ಕೆಲವೊಂದಕ್ಕೆ ವೈಸ್ ಆಗಿ ನಾವೇನ್ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ನಾವ್ ಅದನ್ನ ಹೆಂಗ್ ಫೇಸ್ ಮಾಡ್ತೀವಿ. ಯಾವತ್ತಿಗಿದ್ರು ನಾವು ಓಡ್ ಹೋಗಕ್ ಆಗಲ್ಲ. ವಿ ಕಾಂಟ್ ಎಸ್ಕೇಪ್ ಫ್ರಮ್ ವಾಟ್ ಎವರ್ ಇಸ್ ಕಮಿಂಗ್ ಅಲ್ವಾ. ಸೊ ವಿ ಗಾಟ್ ಟು ಫೇಸ್ ಇಟ್. ನಾವ್ ಅದನ್ನ ಎದುರಿಸ್ಬೇಕು, ಎದುರಿಸಿ ನಿಲ್ಬೇಕು. ಆಗ ನಮ್ಮ ಡೇ ಟು ಡೇ ಎವಲ್ಯೂಷನ್ ಏನಿರುತ್ತೆ, ದಿನ ದಿನಕ್ಕೆ ನಾವು ಹೇಗೆ ಇವಾಲ್ವ್ ಆಗ್ತೀವಿ, ಹೇಗೆ ಪಳಗೋದು ಅಂತಾರೆ, ಹಾಗೆ ಹೇಗೆ ನಮ್ಮ ಅನುಭವಗಳು, ನಮ್ಮ ಎಕ್ಸ್ಪೀರಿಯನ್ಸಸ್ ಇಂದ ನಾವು ಹೇಗ್ ಬೆಳಿತೀವಿ ದಿನ ದಿನಕ್ಕೆ, ಅದು ನಮ್ಗೆ ಎಲ್ಲವನ್ನ ಎದುರಿಸ್ಕೊಂಡು ಫೇಸ್ ಮಾಡಿದಾಗ ಆ ಶಕ್ತಿ ಸಿಗುತ್ತೆ, ಆ ಒಂದು ಸ್ಟ್ರೆಂತ್ ಇರುತ್ತೆ. ಹಾಗೆ ದಿನ ದಿನಕ್ಕೆ ಮನುಷ್ಯ ಸ್ಟ್ರಾಂಗ್ ಆಗಿ ಮಚ್ಯೂರ್ ಆಗಿ ಬೆಳಿತಾ ಹೋಗ್ತಾನೆ ಅಲ್ವಾ. ನೀವೇನತ್ತೀರಾ ಇದಕ್ಕೆ? ಈವನ್ ಲಾಜಿಕಲಿ ನೋಡಕ್ ಹೋದ್ರೆ, ನೀವು ಮನೆ ಕಟ್ಟುವಾಗ ಮನೆ ಬಾಗ್ಲು ಕಿಟಕಿ ಅದಕ್ಕೆಲ್ಲ ನೀವೇನ್ ಮಾಡ್ತೀರಿ,
ಮರ ತಗೊಳಕ್ ಹೋಗ್ತೀರಿ, ಕಟ್ಟಿಗೆ ಅಲ್ವಾ? ಆ ಕಟ್ಟಿಗೆ ಎಂತದಿರ್ಬೇಕು, ಸೀಸನ್ಡ್ ಆಗಿರೋದನ್ನ ತಗೊಳ್ತೀವಿ ಅಲ್ವಾ? ಈಗ ಜಸ್ಟ್ ಅದೇ ಒಂದು ಮರದ್ದು ಕೊಂಬೆನ ರೆಂಬೆನ ಏನೋ ಕಟ್ ಮಾಡ್ಕೊಂಡು ತಗೊಂಡ್ಬಂದು ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಟಿದ್ದನ್ನ ನಾವು ತಗೊಳಲ್ಲ. ಅದು ಒಳ್ಳೆ ವೆದರಿಂಗ್ ಆಗಿರ್ಬೇಕು, ಸೀಸನ್ಡ್ ಇರ್ಬೇಕು, ಆವಾಗ ಮಾತ್ರ ನಾವು ಅಂತ ಕಟ್ಟಿಗೆನ ಕಿಟಕಿಗಳಿಗೆ ಬಾಗಿಲುಗಳಿಗೆ ತೊಳ್ತೀವಿ ಅಲ್ವಾ? ಒಪ್ತೀರಾ ಇದಕ್ಕೆ? ಹಾಗೇನೆ ಎಷ್ಟು ಕಷ್ಟಗಳು, ಎಷ್ಟು ಚಾಲೆಂಜಸ್ ಹೇಗ್ ಫೇಸ್ ಮಾಡ್ತಾ ಬರ್ತೀವಿ, ಅಷ್ಟು ನಾವು ಇವಾಲ್ವ್ ಆಗ್ತೀವಿ. ಅದಕ್ಕೆ ನನ್ಗೆ ಯಾಕೆ, ಮತ್ತೆ ನಾನೇನಾ, ಅಥವಾ ನಾನೇ ನನ್ಗೆ ಯಾಕೆ, ಈ ತರ ಪ್ರಶ್ನೆಗಳು ಬಂದಾಗ ಒಂದು ಸಾರಿ ಯೋಚನೆ ಮಾಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಿರತ್ತೆ ಅನ್ನೋ ಒಂದು ನಂಬಿಕೆನ ಗಟ್ಟಿಯಾಗಿ ಇಟ್ಕೊಂಡು ಏನೇ ಬಂದ್ರೂ ಫೇಸ್ ಮಾಡ್ಬೇಕು. ಇದನ್ನ ಫೇಸ್ ಮಾಡಿ ಈ ಪ್ರಾಸೆಸ್ ಅಲ್ಲಿ ನಾನು ಆಚೆ ಹೊರಡುವಾಗ ಯಾವತ್ತಿಗೂ ಅಲ್ ಗ್ರೋ ಸ್ಟ್ರಾಂಗರ್ ಅನ್ನೋ ಒಂದು ಮನೋಭಾವ ಇರ್ಬೇಕು, ಅನ್ನೋ ಒಂದು ಮೈಂಡ್ ಸೆಟ್ ಇರ್ಬೇಕು. ಆ ಗ್ರೋತ್ ಮೈಂಡ್ ಸೆಟ್ ಇದ್ರೆ, ಆ ಎಕ್ಸ್ಪ್ಲೋರೇಷನ್ ಇದ್ರೆ ಲೈಫ್ ಬಿಕಮ್ಸ್ ಸೋ ಈಸಿ. ಅದಕ್ಕೆ ನಾವೇನ್ ಚೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾವ್ ಹೇಗ್ ಫೇಸ್ ಮಾಡ್ತೀವಿ, ಯಾವ ವೇ ಚೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಾಗೆ ಒಂದು ಕೋಟ್ ಜ್ಞಾಪಕ ಬರುತ್ತೆ, ಅಂಡ್ ಇಟ್ ಇಸ್ ಒನ್ ಆಫ್ ಮೈ ವೆರಿ ಫೇವ್ರೆಟ್ ಕೋಟ್. Sea is same for all. Some find pearls, some find shells, and some find their legs wet. The same way, life is same for all. You will get what you're looking for. ಅಲ್ವಾ? ಎಷ್ಟು ಚೆನ್ನಾಗಿದೆ. ಸಮುದ್ರ ಹೇಗೆ ಎಲ್ರಿಗೂ ಒಂದೇ. ಸಮುದ್ರದಲ್ಲಿ ಕೆಲವರು ಮುತ್ತನ್ನ ತಗೊಂಡ್ ಬರ್ತಾರೆ, ಕೆಲವರು ಕಪ್ಪೆ ಚಿಪ್ಪನ್ನ ತಗೊಂಡ್ ಬರ್ತಾರೆ, ಕೆಲವರು ತಮ್ಮ ಕಾಲ್ನ ಹಸಿ ಮಾಡ್ಕೊಂಡ್ ಬರ್ತಾರೆ, ಅಷ್ಟೇನೆ. ಹಾಗೇನೆ ಜೀವನ ಕೂಡ ಸಮುದ್ರ ತರ ಎಲ್ರಿಗೂ ಒಂದೇನೆ. ಜೀವನದಲ್ಲಿ ಯಾರ್ಯಾರು ಏನೇನ್ ಇರುತ್ತೆ, ಹೆಂಗ್ ಬರುತ್ತೆ, ನಾವ್ ಹೇಗ್ ಚೂಸ್ ಮಾಡ್ಕೋತೀವಿ, ನಾವ್ ಹೇಗ್ ಕಟ್ಕೋತೀವಿ, ನಾವ್ ಹೆಂಗ್ ತಗೊಳ್ತೀವಿ ಜೀವನಾನ, ಅಂಡ್ ನಾವ್ ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ, ಅದೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಏನ್ ಸಿಗುತ್ತೆ ಅನ್ನೋದು. ಸೊ ನಮ್ಮ ಆಟಿಟ್ಯೂಡ್ ಏನಿದೆ ಟುವರ್ಡ್ಸ್ ಲೈಫ್, ಟುವರ್ಡ್ಸ್ ದ ಪ್ರಾಸೆಸ್ ಆಫ್ ಲೈಫ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವೈಸ್ ಆಗಿ ಚೂಸ್ ಮಾಡಿ, ನಿಮ್ಮ ಒಂದು ಪರ್ಸನಾಲಿಟಿ ಸ್ಟ್ರಾಂಗ್ ಆಗಿ, ನಿಮ್ಮ ಒಂದು ವ್ಯಕ್ತಿತ್ವ ಸ್ಟ್ರಾಂಗ್ ಆಗಿ ಇವಾಲ್ವ್ ಆಗಿ ಮಾಡ್ಕೊಳ್ಬೇಕು ಅಂತ ಇದ್ದಾಗ ವೈಸ್ ಚಾಯ್ಸ್ ಮಾಡಿ. ಈ ಕತೆ ಹೇಗನ್ಸ್ತು, ಈ ವಿಚಾರಗಳು ಹೇಗನ್ಸ್ತು, ನಿಮ್ಮ ವಿಚಾರಗಳೇನು ಟುವರ್ಡ್ಸ್ ದಿಸ್, ಶೇರ್ ಮಾಡಿ ನನ್ ಜೊತೆಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ಕತೆ ಇಷ್ಟ ಆದಲ್ಲಿ ಗೊತ್ತೇ ಇದೆ ನಿಮ್ಗೆ, ತುಂಬಾ 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 ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಯಾಗಿರಿ, ಸ್ಟೇ ಹ್ಯಾಪಿ, ಟೇಕ್ ಕೇರ್, ಬಾಯ್.